ಓಕೆ, ತುಂಬ ಖುಷಿ ಆಯಿತು. ಕನ್ನಡದವ್ರು ಸಿಗೋದೇ ಕಷ್ಟ ಇಲ್ಲಿ. ಇವಾಗ ಇವರೇ ಬಂದು ರೆಕಗ್ನೈಸ್ ಮಾಡಿ ಮಾತಾಡ್ಸಿದ್ದು ತುಂಬ ಖುಷಿ ಆಯಿತು ಬ್ರೋ. ಮಳೆಯಲ್ಲಿ ಛತ್ರಿ ಇಟ್ಕೊಂಡು ಹೋಗೋದೇ ಒಂಥರ ಮಜಾ ಬರ್ತೈತೆ. ಇಲ್ಲಿ ನಾನು ನಿನ್ನೆ ನಿಮಗೆ ಏನೋ ಒಂದು ವಿಚಾರ ಹೇಳ್ತೀನಿ ಅಂತ ಹೇಳಿದ್ದೆ. ಅದೇನಪ್ಪ ವಿಚಾರ ಅಂತ ಅಂದರೆ, ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್. ಈ ವ್ಲಾಗ್ನ ನಾನು ಕಾಲೇಜಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ 9:30 to 4:30 ಕ್ಲಾಸ್ ಇದೆ ಈವ್ನಿಂಗ್ ತನಕನೂ. ಯಪ್ಪ ನಿಜವಾಗ್ಲೂ ಇಷ್ಟು ಬೆಳಗ್ಗೆನೆ ಬಂದು ಈ ಒಂದು ವೆದರಲ್ಲಿ, ಈ ಸೈಕ್ ವೆದರಲ್ಲಿ ಕ್ಲಾಸಿಗೆ ಹೋಗೋದಂದ್ರೆ ಒಂಥರ ಒಂದು ಮೂಡೇ ಇಲ್ಲ ಕ್ಲಾಸಿಗೆ ಹೋಗೋಕ್ಕೆ. ಏನು ಮಾಡ್ತೀರಾ, ಅಟೆಂಡೆನ್ಸು ಇವಾಗ ಬೇರೆ ಇಮಿಗ್ರೇಷನ್ ಬೇರೆ ಟೈಟ್ ಮಾಡಿಬಿಟ್ಟಿದ್ದಾರೆ. ಅಟೆಂಡೆನ್ಸ್ ಕಂಪಲ್ಸರಿ ಮೇಂಟೈನ್ ಮಾಡಲೇಬೇಕು. ಅದೇನು ಇಮಿಗ್ರೇಷನ್ ಏನು ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ನಿಮಗೆ. ಸಖತ್ ಗಾಳಿ ಇದೆ ಅಪ್ಪ ಯಪ್ಪ. ಈ ವೆದರ್ ನೋಡಿದರೆ ಬೆಚ್ಚಗೆ ರೂಮ್ ಮಕ್ಕೊಂಬಿಡೋಣ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಕ್ಲಾಸಿಗೆ ಹೋಗಲೇಬೇಕು. ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅಪ್ಡೇಟ್ ಕೊಡ್ತೀನಿ ಏನೇನು ಇಮಿಗ್ರೇಷನ್ ರೂಲ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ ಅಂತ. ಇವತ್ತಿನ ದಿನ ಹೆಂಗೆ ಹೋಗುತ್ತೆ ಏನು ಅಂತ ನೋಡೋಣ. ಲೆಟ್ಸ್ ಗೋ. ಗೈಸ್, ಮಳೆ ಬರ್ತಿದೆ ಹೊರ್ಗಡೆ. ಯಪ್ಪ, ಇವತ್ತೇ ಫಸ್ಟ್ ನಾನು ಇಷ್ಟೊಂದು ಮಳೆ ನೋಡ್ತಿರೋದಿಲ್ಲಿ. ಅಷ್ಟೊಂದು ಜೋರಾಗಿ ಏನು ಬರ್ತಿಲ್ಲ, ನಾರ್ಮಲಾಗಿ ಐತೆ. ಆದರೆ ಇಲ್ಲ ನೋಡಿ, ಎಷ್ಟು ಫುಲ್ಲು ನೀರು ಒದ್ದೆ ಆಗಿಬಿಟ್ಟೈತೆ ಫುಲ್ಲು. ಹಿಂಗಿರುತ್ತೆ ವ್ಯೂ ನೋಡ್ಕೊಂಡು. ಈಗ ಊಟಕ್ಕೆ ಕೂತ್ಕೋಬೇಕು. ಇವಾಗ ಲಂಚ್ ಬ್ರೇಕು. ಈ ವ್ಯೂ ನೋಡ್ಕೊಂತ ಊಟ ಮಾಡೋದು. ಇವಾಗ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಅಲ್ಲಿ ಬಿಲ್ಡಿಂಗ್ಗಳು ಹೆಂಗೆ ಕಾಣ್ತೈತೆ ನೋಡಿ. ಫುಲ್ ಮುಚ್ಚೋಗ್ಬಿಟ್ಟೈತೆ ಗೈಸ್. ಮಸ್ತಾಗಿ ಮಳೆ ಬರ್ತೈತೆ. ಸೊ ನಾನು ಬೇರೆ ಇವತ್ತು ಅಂಬ್ರೆಲ್ಲ ಬಿಟ್ಕೊಂಡ್ಬಿಟ್ಟಿದ್ದೀನಿ ರೂಮಲ್ಲಿ. ಸೊ ಅದಕ್ಕೆ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿದ್ದೆ. ಅಲ್ಲಿ ಒಳಗಡೆ ಅಂಬ್ರೆಲ್ಲ ಕೊಡ್ತಾ ಇದ್ರು. ಸೊ ನಮಗೆ ಕೊಡ್ತಾರ ಅಂತ ಸ್ಟೂಡೆಂಟ್ಸಿಗೆ ಕೇಳಿದೆ, ಕೊಟ್ಟರು ಅಂಬ್ರೆಲ್ಲ. ಒಳ್ಳೆ ಮಳೆ ಬರ್ತೈತೆ, ಒಳ್ಳೆ ಸೀನು. ಲೆಟ್ಸ್ ಗೋ. ನೋಡಿ, ಒಳಗಡೆ ಎಂಟ್ರಿ ಆಗ್ಬೇಕಾದ್ರೆ ಅಂಬ್ರೆಲಾನ ಈ ಥರ ಉಜ್ಕೊಂಡು ಹೋಗ್ಬೇಕು, ನೀರೆಲ್ಲ ಇಳಿಲಿ ಅಂತ. ಇವಾಗ ಕ್ಯಾಂಟೀನಿಗೆ ಬಂದೆ. ಯಾಕೆ ಕ್ರೊಸಾನ್ ತಿನ್ನಂಗೆ ಆಗ್ಬಿಟ್ಟಿತ್ತು, ಕ್ರೊಸಾನು. ಸೊ ಅದಕ್ಕೆ ಕ್ರೊಸಾನ್ ಐತಾ ಇಲ್ಲ ನೋಡೋಣ. ಜಸ್ಟ್ ಚಾಕ್ಲೇಟ್ಸ್ ಎಲ್ಲ ಇಟ್ಟಿದ್ದಾರೆ, ಸ್ನ್ಯಾಕ್ಸು, ಚಿಪ್ಸು ಚೆನ್ನಾಗಿದ್ದಾವೆ. ಬನ್ನಿ ಕ್ರೊಸಾನ್ ಐತಾ ಕೇಳೋಣ. ಗೈಸ್, ಯಾಕೋ ಕ್ರೊಸಾನ್ ಚೆನ್ನಾಗಿ ಕಾಣ್ತಿದ್ದಿಲ್ಲ ಅಲ್ಲಿ. ಸೊ ಅದಕ್ಕೆ ಟೆಸ್ಕೋಗೆ ಹೋಗೋಣ ಅಂತ ಹೊರಟಿದ್ದೀನಿ. ಯಾಕೋ ಚೆನ್ನಾಗಿ ಕಾಣ್ತಿದ್ದಿಲ್ಲ. ಸೊ ಅದಕ್ಕೆ ಟೆಸ್ಕೋಗೆ ಹೋಗಿ ನೋಡ್ಕೊಂಬರಮ್ಮನ್ರಿ ಅಲ್ಲಿ ಸಿಗುತ್ತಾ ಅಂತ. ಇವಾಗ ಛತ್ರಿ ಹಿಡ್ಕೊಂಡು ಹೋಗೋದೇ ಒಂದು ಮಜಾ. ಬನ್ನಿ ಗೈಸ್ ಹೋಗೋಣ. ಮಳೆಯಲ್ಲಿ ಛತ್ರಿ ಹಿಡ್ಕೊಂಡು ಹೋಗೋದೇ ಒಂಥರ ಮಜಾ ಬರ್ತೈತೆ. ಇಲ್ಲಿ ಯಾವುದೋ ಒಂದು ಐತೆ ನೋಡೋಣ, ಇಲ್ಲಿ ಸಿಗುತ್ತಾ ಕ್ರೊಸಾನು. ಐ ಥಿಂಕ್ ಐತಲ್ಲ ಕ್ರೊಸಾನ್. ಇಲ್ಲಿದ್ದಾವೆ ಕ್ರೊಸಾನ್ಸು. ಯಾವುದೋ ಒಂದು ತಗೊಂತೀನಿ ನಾನು ಇವಾಗ. ಇವರಿಗೆ ಇಷ್ಟು ಮಳೆ ಬಂದ್ರೇ 100% ರೈನ್ ಅಂತ ಹೇಳ್ತಾರೆ. ನಮ್ಮ ಥರ ಇಂಡಿಯಾ ಥರ ಏನಾದ್ರೂ ಫುಲ್ ಜೋರು ಮಳೆ, ಸಿಡ್ಲು ಗುಡುಗು ಏನಾರ ಬಂತು ಅಂದರೆ ನಿಜವಾಗ್ಲೂ ಇರಲ್ಲ ಇವರು. ಹೊರಗಡೆನೇ ಬರಲ್ಲ ಅನ್ಕೊಂಬಿಡ್ರಿ. ಬರೀ ಇಷ್ಟೇ ಮಳೆಗೆ ನೋಡಿ, ಇಷ್ಟೇ ಏನೋ ಒಂಥರ ಡ್ರಿಸ್ಲಿಂಗ್ ಥರ ಆಯ್ತು ಅಷ್ಟೇ. ಇಷ್ಟು ಬಿಟ್ಟರೆ ಜಾಸ್ತಿ ಇಲ್ಲ ಮಳೆ. ಇಷ್ಟಕ್ಕೇನೆ ಅಳ್ತಾರೆ ಇವರೆಲ್ಲ, ಅಯ್ಯೋ ಮಳೆ 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 ಅಂತ. ಇಂಡಿಯಾದಾಗ ಮಳೆ ಹೊಡೆಯೋದು ನೋಡ್ಬಿಟ್ರೆ ಇವರು ಮುಗೀತು ಕತೆ. ಬನ್ನಿ ಇವಾಗ ತಿನ್ನೋಣ ಕ್ರೊಸಾನ್ನ. ಹೊರಗಡೆ ಮಳೆ ಬರ್ತಿರೋ ಕಾರಣ ಕ್ಲಾಸಲ್ಲೇ ತೊಗೊಂಡು ತಿನ್ನೋಣ ಅಂತ ಬಂದೆ ಕ್ಲಾಸ್ಗೆ. ಬನ್ನಿ ಇವಾಗ ಕ್ಲಾಸಲ್ಲಿ ಕೂತ್ಕೊಂಡು ತಿನ್ನೋಣ. ಟೈಮ್ ಎಷ್ಟು? ಇನ್ನೂ ಒಂದು ಆಯ್ತು ಸರ್, ಇನ್ನೊಂದು ½ an hour ಆಯ್ತು ಬ್ರೇಕು. ಅಷ್ಟರಲ್ಲಿ ಆರಾಮಾಗಿ ಕೂತ್ಕೊಂಡು ತಿಂದು ಕ್ಲಾಸ್ ಸ್ಟಾರ್ಟ್ ಆಗಲಿ. ರೈಸ್ ಟೇಸ್ಟ್ ನೋಡೋಣ ಇವಾಗ ಹೆಂಗೈತೆ ಅಂತ. ಚಳಿಗೆಲ್ಲ ಒಂದ್ಸಲ ಮೆತ್ತದಂಗೆ ಆಗ್ಬಿಡೈತೆ. ಇದನ್ನು ಟೇಸ್ಟ್ ನೋಡೋಣ ತಡಿ. ರೆಡ್ ವೆಲ್ವೆಟ್.
ಒಳಗೆಲ್ಲ ಕ್ರೀಮ್ ಯಪ್ಪ ಥರ ಐತೆ. ಚಾಕ್ಲೇಟೇ ಚೆನ್ನಾಗಿದೆ. And the lack of transparency and violation of data minimization principle, and also processing of irrelevant data without informing the patients. ಗೈಸ್ ಇವಾಗ ಪ್ರೆಸೆಂಟೇಷನ್ ಇತ್ತು, ಕ್ಲಾಸ್ ಮುಗಿಸ್ಕೊಂಡು ಹೊರಟೆ. ವೆದರ್ ಮಾತ್ರ ಸೈಕಾಗೈತೆ, ಮಳೆ ಬರೋ ಥರ. ಬೇಗ ಬೇಗ ಹೋಗಿ ಮನೆ ಸೇರ್ಕೋಬೇಕು, ಇಲ್ಲ ಅಂತಂದರೆ ಮಳೆ ಹೊಡೆದಕ್ಕೆ ಫುಲ್ ನೆಂದೋಗ್ಬಿಡ್ತೀನಿ. 100% ಮಳೆ ಅಂತ ತೋರಿಸ್ತೈತೆ ವೆದರಾಗೆ. ಬೇಗ ಬೇಗ ಹೋಗಿ ಸೇರ್ಕೊಳ್ಳೋಣ ಬನ್ನಿರಿ, ಬಸ್ ಬಂತು.他的姓嘛，然后一个金鱼。对，肯定得是这么大的。ಯಾ ಗೈಸ್, ಹಂಗೆ ಯೂನಿವರ್ಸಿಟಿ ಹತ್ರ ಹಂಗೆ ವಾಕ್ ಬರ್ತಾ ಇದ್ದೆ. ನಮ್ಮ ಕನ್ನಡದವ್ರು ಒಬ್ರು ನಾನು ಕನ್ನಡದಲ್ಲಿ ಮಾತಾಡೋದು ಕೇಳಿ ಸಿಕ್ಕಿ ಅವ್ರು ಬಂದು ಮಾತಾಡ್ಸಿದ್ರು, ಬೆಂಗಳೂರವ್ರಂತೆ. ಸೊ ಅವ್ರಿಗೇನೆ ಇಂಟ್ರೊಡ್ಯೂಸ್ ಮಾಡ್ಕೊಡಿ, ನಿಮ್ಮ ಹೆಸರು, ಯಾವ ಯೂನಿವರ್ಸಿಟಿ? ಹಲೋ, ಐಮ್ ಆಕಾಶ್ ಆ್ಯಂಡ್ ಐ ಆಮ್ ಸ್ಟಡಿಂಗ್ ಮೈ ಮಾಸ್ಟರ್ಸ್. ಇಲ್ಲಿ ಮಾಸ್ಟರ್ಸ್ ಮಾಡ್ತಿದ್ದೀನಿ ಡೇಟಾ ಸೈನ್ಸಲ್ಲಿ. ಓದೋದಿಲ್ಲೇ ನಮ್ಮ ಯೂನಿವರ್ಸಿಟಿ ಆಫ್ ಗ್ರೀನಿಚಲ್ಲಿ. ಗ್ರೀನಿಚ್ ಯೂನಿವರ್ಸಿಟಿ ತುಂಬ ಚೆನ್ನಾಗೈತೆ. ಯೂನಿವರ್ಸಿಟಿ ಟೂರ್ ಬೇಕಾದರೆ ಒಂದ್ಸಲಿ ಕಮೆಂಟ್ ಹಾಕಿ, ಟೂರ್ ಮಾಡ್ತೀನಿ ಯೂನಿವರ್ಸಿಟಿದು. ಸ್ವಲ್ಪ ಓಲ್ಡಾಗಿ ಅನಿಸುತ್ತೆ, ಬಟ್ ಭಾಳ ಚೆನ್ನಾಗೈತೆ. ಕೇಳಿ ನೋಡಿ ಇವ್ರನ್ನ ಹೆಂಗಿದೆ ಅಂತ. ಈ ಯೂನಿವರ್ಸಿಟಿ 400 ವರ್ಷ ಹಳೆದ್ದು. ಎಷ್ಟು? 400 ಇಯರ್ಸ್. 400 ಇಯರ್ಸ್ ಹಳೇದಂತೆ ಇದು ಬಿಲ್ಡಿಂಗ್ಸ್ ಎಲ್ಲ. ಬಟ್ ಸಖತ್ತಾಗೈತೆ ನೋಡಕ್ ಮಾತ್ರ. ಇದ್ರ ಒರಿಜಿನಲ್ ಫಸ್ಟ್ ಇದಾಗಿದ್ದು ಈ ನೇವಿ ಆಫೀಸರ್ಸ್ಗೆ ಟ್ರೈನಿಂಗ್ ಅಲ್ಲ, ನೇವಿ ರಿಟೈರ್ಡ್ ಆಫೀಸರ್ಸ್ಗೆ ಏನು ಮನೆ ಆಗಿದ್ದು. ರಿಟೈರ್ಡ್ ಆಫೀಸರ್ಸ್ಗೆ ಮನೆ ಇತ್ತಂತೆ ಮೊದಲಿದೆ, ಇವಾಗ ಯೂನಿವರ್ಸಿಟಿ ಇದು ಕೊಡ್ತಾರಲ್ಲ Okay, ಗವರ್ಮೆಂಟ್ ಸರ್ವಿಸ್ಗೆ ಇದು ಮನೆಗಳು ಕೊಡ್ತಾರಲ್ಲ, ಕ್ವಾರ್ಟರ್ಸ್. ಓಕೆ 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 ಓಕೆ, ಅದಾಗಿದ್ದು ಫಸ್ಟ್. ಓಕೆ, ಇವಾಗ ಕಾಲೇಜ್ ಆಗಿದೆ. ಅದಾದ್ಮೇಲೆ ವರ್ಲ್ಡ್ ವಾರ್ 1900 ಸ್ಟಾರ್ಟಿಂಗ್ ಅಲ್ಲಿ ಇದು ಏನು ಕಾಲೇಜ್ ಆಗಿ ಕನ್ವರ್ಟ್ ಆಯ್ತು. ಯಾವುದು ನರ್ಸಿಂಗ್ ಕಾಲೇಜ್ ಆಗಿ, ನರ್ಸಿಂಗ್ ಕಾಲೇಜ್ ಆಗಿ ಕನ್ವರ್ಟ್ ಆಯ್ತು. ಅದಾದ್ಮೇಲೆ ವಾರ್ ಟೈಮ್ಗೆ ನೇವಲ್ ಬೇಸ್ ಆಗಿ ಕನ್ವರ್ಟ್ ಆಯ್ತು. ಓಕೆ, ರಾಯಲ್ ನೇವಲ್ ಕಾಲೇಜ್. ಸೊ ಅದಕ್ಕೆ ನಾವು ರಾಯಲ್ ನೇವಲ್ ಕಾಲೇಜ್ ಅಂತ ಹೆಸರಿಟ್ಟಿರೋದು. ಓಲ್ಡ್ ರಾಯಲ್ ನೇವಲ್ ಕಾಲೇಜ್ ಅನ್ನೋದು ಓಕೆ ಇದಕ್ಕೆ. ಓಕೆ ಓಕೆ ಓಕೆ, ದಿಸ್ ವಾಸ್ ಅ ನರ್ಸಿಂಗ್ ಪ್ಲೇಸ್. ಓಕೆ, ದಿಸ್ ವಾಸ್ ಅ ರೆಸಿಡೆನ್ಷಿಯಲ್ ಪ್ಲೇಸ್. ಅದಾದ್ಮೇಲೆ ವಾರ್ ಟೈಮಲ್ಲಿ ಇದೊಂದು ಏನೋ ಒಂದು ಚಿಕ್ಕದಾಗೊಂದು ಬೇಸ್ ಟೆಂಟ್ ಆಗಿತ್ತು. ಅದಾದ್ಮೇಲೆ 2008 or 2007 ಯೂನಿವರ್ಸಿಟಿ ಅಂತ ಕನ್ಸಿಡರ್ ಕ್ಲೇಮ್ ಆಗಿತ್ತು. ಓಕೆ, ತುಂಬ ಖುಷಿ ಆಯಿತು. ಕನ್ನಡದವ್ರು ಸಿಗೋದೇ ಕಷ್ಟ ಇಲ್ಲಿ. ಇವಾಗ ಇವರೇ ಬಂದು ರೆಕಗ್ನೈಸ್ ಮಾಡಿ ಮಾತಾಡ್ಸಿದ್ದು ತುಂಬ ಖುಷಿ ಆಯಿತು ಬ್ರೋ. ಮತ್ತೆ ಸಿಗೋಣ ಯಾವಾಗಾದ್ರೂ, ಮತ್ತೆ ಎಲ್ಲಾದರೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗೋಣ. ಕನ್ನಡದವ್ರ ಜೊತೆ ಸಿಗೋದೇ ಕಷ್ಟ ಕನ್ನಡದವರು. ಕ್ಲಾಸಿಂದ ಬಂದು ಮಂಡಕ್ಕಿ, ಅದ್ರ ಮೇಲೆ ಕೆಚಪ್ಪು ಮತ್ತು ಚಿಪ್ಸ್ ಮಾಡ್ಕೊಂಡು ತಿಂತಿದ್ದೀನಿ. ಸ್ವಲ್ಪ ಹೊಟ್ಟೆ ಹಸಿತೈತೆ ಅಂತ ಬಂದು ತುಂಬ ಹೊಟ್ಟೆ ಹಸಿತೈತೆ, ಸಿಗ್ತೀನಿ ಬನ್ನಿ. ಒಂದು ವಿಚಾರ ಮಾತಾಡ್ಬೇಕು, ಅದನ್ನು ಹೇಳ್ತೀನಿ ಆಮೇಲೆ. ನಾನು ನಿಮಗೆ ಏನೋ ಒಂದು ವಿಚಾರ ಹೇಳ್ತೀನಿ ಅಂತ ಹೇಳಿದ್ದೆ. ಅದೇನಪ್ಪ ವಿಚಾರ ಅಂತ ಅಂದರೆ, ಹೈದ್ರಾಬಾದನೊಬ್ಬನು ನನ್ನ ಫ್ಲ್ಯಾಟ್ಮೇಟ್ ಇದ್ದ. ಅವನು ಗ್ರೀನಿಚ್ ಯೂನಿವರ್ಸಿಟಿಯಲ್ಲಿ ಫಾರ್ಮಾಸ್ಯೂಟಿಕಲ್ ಸೈನ್ಸನ್ನು ಓದ್ತಾ ಇದ್ದ. ಸೊ ಅವನು ಈ ಒಂದು ಸೆಪ್ಟೆಂಬರ್ ಇಂಟೆಕ್ಕಿಗೆ ಬಂದಿದ್ದು, ಅಂದರೆ ನನಗೇನೋ ಒಂದು ಮಂತ್ ಏನೋ ಮುಂಚೆ ಬಂದಿದ್ದ. ಆಲ್ರೆಡಿ ಒಂದು 7 months ಆಯಿತು ಅವ್ನು ಬಂದು. ಓಕೆನಾ, ಅವ್ನದು ಏನು ಇಶ್ಯೂ ಆಗೈತೆ ಅಂತ ಅಂದರೆ, ಅವನಿಗೆ ಕುಕ್ಕಿಂಗ್ ಬರಲ್ಲ. ಮೇನ್ ಬೇಸಿಕ್ಸೂ ಗೊತ್ತಿಲ್ಲ ಅವನಿಗೆ. ಒಂದು ಎಗ್ ಬುರ್ಜ್ ಮಾಡ್ಕೊಳ್ಳೋದಾಗಲಿ, ಒಂದು ಆಮ್ಲೆಟ್ ಮಾಡ್ಕೊಳ್ಳೋದಾಗಲಿ, ಒಂದು ಎಗ್ ರೈಸ್ ಮಾಡ್ಕೊಳ್ಳೋದಾಗಲಿ ಬರಲ್ಲ. ಒಂದು ಸ್ವಲ್ಪನೂ ಬೇಸಿಕ್ಸ್ ಅಡುಗೆದು ಅವನಿಗೆ ಸೊಪ್ಪು ಅಂದರೆ ಗೊತ್ತಿಲ್ಲ, ವೆಜಿಟೇಬಲ್ಸ್ ಏನೇನಂತ ಗೊತ್ತಿಲ್ಲ, ಏನೇನು ಒಟ್ಟು ಬೇಸಿಕ್ಸ್ ನಾಲೆಡ್ಜ್ ಅಂದರೂ ಸ್ವಲ್ಪನೂ ಇಲ್ಲ ಅವನಿಗೆ.
ಸೊ ಅವನಿಗೆ ಏನು ಪ್ರಾಬ್ಲಮ್ ಆಗಿತ್ತು, ಊಟದ ತುಂಬಾ ಪ್ರಾಬ್ಲಮ್ ಆಗಿತ್ತು. ನಾನು ಬಂದಮೇಲೆ ಹಾಗೆ ಕ್ಲೋಸ್ ಆಗಿ ಇಬ್ಬರು ಅಡುಗೆ ಮಾಡ್ಕೊತಿದ್ವಿ ಜೊತೆಗೇನೆ. ನಾನು ಅವನಿಗೆ ಮಾಡಿಕೊಡ್ತಿದ್ದೆ, ತಿಂತಿದ್ದ. ನಾವು ಇಬ್ಬರು ಸೇರ್ಕೊಂಡು ಏನೇನೋ ಯೂಟ್ಯೂಬಲ್ಲಿ ನೋಡ್ಕೊಂಡು ಏನೇನೋ ಮಾಡ್ತಿದ್ವಿ. ಬಟ್ ಅವನಿಗೆ ಏನು ಅನಿಸ್ತೋ ಏನೋ ಸಡನ್ನಾಗಿ ಗೊತ್ತಿಲ್ಲ, ಊಟದ ಪ್ರಾಬ್ಲಮ್ ಆಗಿದ್ದಕ್ಕೆ ಅವನು ಸ್ವಲ್ಪ ದಿನ ಈಗ ರೀಸೆಂಟಾಗಿ 1 ಮಂತ್ ಮುಂಚೆ ಸ್ವಲ್ಪ ಬೇಜಾರಾಗಿದ್ದ. ನಾನು ಏನಪ್ಪ ಬೇಜಾರಾಗಿ ಅಂತಂದೆ, ಇಲ್ಲ ಬ್ರೋ ಹಂಗೇನಿಲ್ಲ ಹಂಗೆ ಅಂತ ಹೇಳ್ತಿದ್ದ. ನಾನು ಇದ್ರಿಗೆ ನಾನು ನೋಡ್ತಿದ್ದೆ, ಇವನಿಗೇನೋ ಪ್ರಾಬ್ಲಮ್ ಆಗಿರ್ಬೇಕು ಹಂಗೆ ಅಂತ. ಸಡನ್ನಾಗಿ ಒಂದಿನ ನಾನು ಇಂಡಿಯಾಗೆ ಹೋಗ್ತೀನಿ ಬ್ರೋ, ನಮ್ಮ ಅಕ್ಕನ ಮದುವೆ ಐತೆ ಹೋಗಿ ಬರ್ತೀನಿ ಅಂತ. ನಾನು ಬಿಡು ಅವ್ರ ಅಕ್ಕ ಮದುವೆ ಇರಬೇಕು ಹೋಗಿ ಬರ್ತಾನೆ ಅಂತ ಸುಮ್ಮನೆ ಅದೇ. ನಾನು ಒಂದು 2 days ಬ್ಯಾಕ್ ನನಗೆ ಗೊತ್ತಾಯಿತು, ಅವನೇ ಹೇಳಿದ ಬಂದು, ವಾಪಸ್ ಹೋಗ್ತಿದ್ದೀನಿ ಮತ್ತೆ ನಾನು ಬರಲ್ಲ, ಯೂನಿವರ್ಸಿಟಿ ಆಲ್ರೆಡಿ ಎಲ್ಲ ಕ್ವಿಟ್ ಮಾಡಿದ್ದೀನಿ, ಎಲ್ಲ ರಿಫಂಡ್ ಇಸ್ಕೊಂಡಿದ್ದೀನಿ, ಆಮೇಲೆ ಅಕೊಮಿಡೇಷನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದೀನಿ, ನಾನು ನಾಳೆ ಫ್ಲೈಟ್ ಐತೆ ನಂದು ಹೋಗ್ತಿದ್ದೀನಿ ಅಂತ ಮೊನ್ನೆ ಹೇಳಿದ್ದು ನನಗೆ. ಅವನು ನಿನ್ನೆ ನೈಟ್ ಹೋಗಿ ಅವನಿಗೆ 12:20 ಫ್ಲೈಟ್ ಇತ್ತು, ಅಂದರೆ ಹೈದ್ರಾಬಾದ್ಗೆ ಬಿಟ್ಟು ಫ್ಲೈಟಿಗೆ ಹತ್ತಿಸಿ ಬಂದ್ವಿ. ನೋಡಿ ಇದೇನಕ್ಕಪ್ಪ ಈ ವಿಚಾರ ಹೇಳ್ತಿದ್ದೀನಿ ಅಂತಂದರೆ, ನೀವು ಇದರಿಂದ ಏನು ಅರ್ಥ ಮಾಡ್ಕೋಬೇಕು, ಅಟ್ಲೀಸ್ಟ್ ಬೇಸಿಕ್ಸ್ ಆಫ್ ಕುಕ್ಕಿಂಗು ಅಟ್ಲೀಸ್ಟ್ ಬೇಸಿಕ್ಸ್ ಸ್ವಲ್ಪ ಕಲ್ತ್ಕೊಂಬಂದರೆ ನೀವು ಇಲ್ಲಿ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ನಿಮಗೆ ಏನು ಕುಕ್ಕಿಂಗ್ ಬಗ್ಗೆ ನಾಲೆಡ್ಜೇ ಇಲ್ಲ, ನನಗೆ ಕುಕ್ಕಿಂಗೇ ಬರಲ್ಲ ಅಂತಂದರೆ ಈ ಥರ ಸಿಚುವೇಶನ್ ಆಗ್ತವೆ. ಅಂದರೆ ಸಿಚುವೇಶನ್ ಆಗ್ತವೆ ಅಂತಂದರೆ ಅವನಿಗೆ ಏನು ಅನಿಸ್ತೋ ಏನೋ ಗೊತ್ತಿಲ್ಲ. ಕೆಲವೊಬ್ರು ಇರ್ತಾರೆ ಬಿಡಿ, ಉಪವಾಸ ಇರ್ತಾರೆ, ಕೆಲವೊಬ್ರು ತಿನ್ನೋದೇ ಇಲ್ಲ, ಬೆಳಗ್ಗೆ ತಿಂದೋ ಸೀದಾ ರಾತ್ರಿ ತಿಂತಾರೆ, ಅದು ಬೇರೆ ಮ್ಯಾಟ್ರು. ಬಟ್ ಈ ಥರ ಪ್ರಾಬ್ಲಮ್ ಆದಾಗ ತುಂಬಾ ಕಷ್ಟ, ಯೂನಿವರ್ಸಿಟಿ ಎಲ್ಲ ಕ್ವಿಟ್ ಮಾಡಬೇಕಾಗತ್ತೆ. ಆಮೇಲೆ ಈ ಥರ ಎಲ್ಲ ಸೀನ್ ಕ್ರಿಯೇಟ್ ಆದಾಗ ತುಂಬ ಕಷ್ಟ, ಹೊಂದ್ಕೊಳೋದಂತೂ ತುಂಬಾ ಕಷ್ಟ ಆಗಿಬಿಡ್ತದೆ. ಸೊ ಅದಕ್ಕೇ ನೀವು ಸ್ವಲ್ಪ ಕುಕ್ಕಿಂಗ್ನ ಬೇಸಿಕ್ಸ್ ಕಲ್ತ್ಕೊಂಬಂದರೆ ಇಲ್ಲಿ ಆರಾಮಾಗಿ ಮೇಂಟೈನ್ ಮಾಡ್ಬೋದು, ಈ ಥರ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿ ಈ ವಿಚಾರ ಹೇಳಿದ್ದಷ್ಟೇ ನಾನು. ಸೊ ಯಾರಾದರೂ ಈ ಇಂಟೇಕಿಗೆ ಬರ್ತಿದ್ರೆ ಅಥವಾ ಮುಂದೆ ಬರೋಕ್ಕೆ ಪ್ಲ್ಯಾನ್ ಇದ್ದರೆ ಈಗಲಿಂದನೇ ಸ್ವಲ್ಪ ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮನ ಹತ್ರ ಅವ್ರ ಯೂಟ್ಯೂಬ್ ನೋಡಿ ನೀವೇ ಕಲ್ತ್ಕೊಳ್ಳೋದಾಗಿರಲಿ, ಏನೋ ಒಂದು ಬೇಸಿಕ್ಸ್ ಕಲ್ತ್ಕೊಂಡ್ರೆ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಅಡುಗೆ ಕಲ್ತ್ಕೊಂಬಂದರೆ ಆರಾಮಾಗಿ ಇಲ್ಲಿ ಇರ್ಬೋದು, ಇಲ್ಲ ಅಂತಂದರೆ ಭಾಳ ಕಷ್ಟ ಆಗ್ತದೆ. ಊಟ ಮೇನ್, ನಮ್ಮ ಇಂಡಿಯನ್ಸಿಗೆ ಊಟನೇ ಬೇಕಿರೋದು. ನಮಗೆ ಒಂದೊತ್ತು ತಿನ್ಕೊಂಡು ಬ್ರೆಡ್ ತಿನ್ಕೊಂಡು ಬದುಕ್ತೀವಿ ಅಂತಂದರೆ ಆಗಲ್ಲ. ಸೊ ಅದಕ್ಕೆ ಕರೆಕ್ಟಾಗಿ ಅಡುಗೆ ಕಲ್ತ್ಕೊಂಬರ್ರಿ, ಚೆನ್ನಾಗಿ ಆರಾಮಾಗಿರ್ಬೋದು. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗ್ತದೆ. ಬನ್ನಿ ಇವಾಗ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು. ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಹೋಗೋಣ. ಈಗ 4:30 ತನಕ ಐತೆ ಕ್ಲಾಸು, ಇವಾಗಿನ ಬ್ರೇಕ್ ಬಿಟ್ಟಿತ್ತು, ಲಂಚ್ ಬ್ರೇಕು. ಸೊ ಕ್ಲಾಸ್ ಮುಗಿಸ್ಕೊಂಡು ಹೋಗ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾ.